ಆಮೇಲೆ ಅದು ದಲಿತ ಸಂಘರ್ಷ ಸಮಿತಿಯಾಗಿ ಪರಿವರ್ತನೆ ಆಯಿತು. ಪರಿವರ್ತನೆ ಆದಾಗ ಅದನ್ನು ಡಿಸಾಲ್ವ್ ಮಾಡಿ ನಾವು ದಲಿತ ಸಂಘರ್ಷ ಸಮಿತಿ ಒಟ್ಟಿಗೆ ಬಂದು 4 ತಾಲೂಕಿನ ವಿದ್ಯಾರ್ಥಿಗಳಿದ್ರಲ್ಲ ಅವರು ನಮಗೆ ಅಸೆಟ್ ಆಗೋದು. ಅಲ್ಲಿ ಭಾಳ ಸದಾ ಹಾಸ್ಟ್ಲಿಗೆ ಇದಿತ್ತು. ನಿಮಗೂ ಗೊತ್ತಿರಬೇಕು, ಮುಂದೆ ಇತ್ತು, ಅದ್ರ ಹಿಂಭಾಗದಲ್ಲಿ ಹಾಸ್ಟೆಲ್. ಒಂದು ಚಳವಳಿ, ಒಂದು ಹೋರಾಟ. ಈಗ ಶ್ರೀಕಾಂತ್ ಅವ್ರನ್ನ ಅಂತಾರೆ ಎಷ್ಟೋ ಜನ. ಶ್ರೀಕಾಂತ್ ಅವ್ರ ಬಗ್ಗೆ ಏನು ಹೇಳ್ತಾರೆ, ಇವರು ಇಷ್ಟೊಂದು ಸುದೀರ್ಘ ಕಾಲ ಅದಕ್ಕೊಂದು ಟೈಮ್ ಕೊಟ್ಟರು, ಇಂಥ ಟೈಮ್ ಕೊಡೋರು ಯಾರು ಸಿಗಲ್ಲ. ನಿಜನೂ ಕೂಡ ಅದು 100% ನಿಜ. ಈಗ ನೀವುಗಳು ಕೊಟ್ಟಿರೋದು, ಈಗ ನೆಕ್ಸ್ಟ್ ನಿಮ್ಮ ಗ್ಯಾಪ್ ಬರಲ್ಲ, ಗ್ಯಾಪ್ ಇರ್ತದೆ, ಅದು ಯಾರು ತುಂಬೋದು? ಅದಕ್ಕೆ ಹೇಳಿದ್ ನಾನು ನಿರಾಶೆ ಆಗಬಾರ್ದು ಅಂತ. ನಾವೇ ಗ್ರೇಟ್ ಅಲ್ಲ, ಬರ್ತಾರೆ. ನಮ್ಮನ್ನು ನಾವೇನು ಮಾಡಿದ್ದೀವಿ? ಇಡೀ ಜಗತ್ತಿನ ಬದಲಾವಣೆ ಬಯಸುವಂಥ ಎಲ್ಲ ಶಕ್ತಿಗಳು ಇದು ತನ್ನ ಒಳ್ಳೆ ತುಂಬಿಕೊಂಡಿದೆ ವ್ಯವಸ್ಥೆ. ಅದು ಸಂದರ್ಭಕ್ಕಾಗಿ, ಅವಕಾಶಗಳಿಗಾಗಿ. ಮತ್ತು ನಾವು ಅಂದ್ಕೊಂಡಿದ್ವಲ್ಲ, ಆವತ್ತು ನಮಗೆ ಹೊಟ್ಟೆಗೆ ಇಟ್ಟಿಲ್ಲ, ತಿರುಗಾಡೋಕ್ಕೆ ಈ ವೆಹಿಕಲ್ಲು ಇದ್ದಿದ್ದಿಲ್ಲ. ಈಗ ಏನು, ಈಗಿನ ತಲೆಮಾರು ಆದರೆ ಅದನ್ನು ಮೀರಿ ಇದಾಗ್ತಾ ಇದೆ. ಬಂದೇ ಬರ್ತಾರೆ, ಅದು ಸ್ವರೂಪ ಬೇರೆ ಆಗ್ಬೋದು. ಕರೆಕ್ಟ್, ಹಾಗೆ ಆಗುತ್ತೆ, ಹಾಗೆ ಆಗುತ್ತೆ. ಆಗಲ್ಲ ಅನ್ನೋ ನಿರಾಶೆನೇ ಬೇಡ, ನಿರಾಸೆ ಬೇಡ. ಇಲ್ಲವೇ ಇಲ್ಲ. ಈ ವೈದಿಕರು ಮೆರೀತಿದಾರಲ್ಲ, ವೈದಿಕತ್ವ ಮನುಷ್ಯ ವಿರೋಧಿ ನಡವಳಿಕೆ. ಅದು ವೈದಿಕತ್ವ ಅನ್ನೋದು ಮನುಷ್ಯ ವಿರೋಧಿ ಒಂದು ಸಿದ್ಧಾಂತ, ಮಾನವೀಯ ಮೌಲ್ಯಗಳ ವಿರೋಧದ ಒಂದು ಸಿದ್ಧಾಂತ. ಅಂಥ ಒಂದು ಸಿದ್ಧಾಂತ ಅದು ಹೆಂಗೆ ಉಳಿಲಿಕ್ಕೆ ಸಾಧ್ಯ? ಇಲ್ಲ, ಅದು ಉಳಿಯೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಈಗ ತಾನೇ ಮಾತಾಡೋದಲ್ಲ, ಭಾಳ ಸರಳವಾಗಿ ಮಾತಾಡ್ಬಿಟ್ವಿ. ಬ್ರಾಹ್ಮಣರು ಡಿವೈಡ್ ಆಗಿದಾರಾ? ಇವರು ಕ್ಷತ್ರಿಯರು ಡಿವೈಡ್ ಆಗಿದಾರಾ? ವಯಸ್ಸರು ಡಿವೈಡ್ ಆಗಿದಾರಾ? ಯಾಕೆ ಶೂದ್ರರೇ ಡಿವೈಡ್ ಆಗಬೇಕು? ಹೆಂಗಾದ್ರು ಇವ್ರಿಗೆ ಕಂಪೇರ್ ಮಾಡಿದ್ರೆ ಅವರು 5% ಬರೋಲ್ಲ, 3 ಸೇರಿಸಿದ್ರೆ. ಎಸ್, ನಮ್ಮ ಅರಿವಿನ ಕೊರತೆ ಇದೆಯಲ್ಲ, ಅರಿವಿನ ದಾರಿದ್ರ್ಯ ಇದೆಯಲ್ಲ, ಅವ್ರಿಗೆ ಆವತ್ತಿನಿಂದ ಇವತ್ತು ಒಳಗಾಗ್ಬಿಟ್ಟಿದ್ದೀವಿ. ನಮ್ಮ ಮೆದುಳಿನ ಮನಸ್ಸನ್ನ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ. ಅದನ್ನು ಆಡಿಸ್ತಾ ಇದೆ. ಅರ್ಥ ಆಗ್ತಾ 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 ಅದು ನೀವು ಹೇಳ್ದಂಗೆ ಬದಲಾಗಲೇಬೇಕಲ್ಲ. ಖಂಡಿತ ಬದಲಾಗಲ್ಲ, ನಿಯಮ ಬದಲಾಗುತ್ತೆ. ಈಗ ಅವೆಲ್ಲ ಇಲ್ಲವೇ ಇಲ್ಲ, ಇಲ್ಲಿ ಬದಲಾಗುತ್ತೆ ಅಷ್ಟೇ. ಬದಲಾವಣೆ ಸೃಷ್ಟಿಯ ಅನಿವಾರ್ಯ ನಿಯಮ. ಈ ಒಂದು ನಿಲುವು ಇದೆಯಲ್ಲ, ಆನಂದ ಸ್ವಾಮಿಯವ್ರು ಬಿಡುಗಡೆ, ಇವ್ರನ್ನ ಬಿಡುಗಡೆ, ಆ ನಿಲುವು ಇದೆಯಲ್ಲ, ಈ ಕಾನ್ಸ್ಟಿಟ್ಯೂಷನ್ ಅಂತೀವಲ್ಲ, ಆ ಥರ ಒಂದು ನಿಲುವಿದೆ. ಇದು ಈ ನಿಲುವು ಸೋಲಲ್ಲ. ಅದು ಯಾರೋ ಬಗ್ಗೆ ಹೇಳ್ಕೊಳ್ತಾನೆ, ಅಂಬೇಡ್ಕರ್ ಹೇಳ್ದಂಗೆ ಮನುಷ್ಯರಿಗೆ ಏನು ಬೇಕೋ ಅದನ್ನೇ ಸರ್, ನಮ್ಗೆ ಏನು ಬೇಕೋ ಅದನ್ನೇ ಊಟ ಮಾಡ್ತೀವಿ ಸರ್. ಅಲ್ಲಿ ಕರೆಕ್ಟ್ ವಿಷ ಇದ್ರೆ ತಿಂತೀವ, ಅಥವಾ ನಮ್ಗೆ ಆಗದೆ ಇರೋದನ್ನ ತಿಂತೀವ? ನಮ್ಗೆ ಏನು ಬೇಕೋ ಅದನ್ನೇ. ಮನುಷ್ಯನಾಗಿ ಬದುಕುವಂಥದ್ದು ಎಲ್ರಿಗೂ ಬೇಕು, ಬೇಕೇ ಬೇಕು. ಬಹುಸಂಖ್ಯಾತರಿಗೆ ಬೇಕದು. ಯಾರೋ ಕೆಲವರು ಹಿಂಗೆ ಬದುಕಬೇಕು ಅಂತ ಕೇಳಲ್ಲ. ಮನುಷ್ಯರಾಗಿ ಬದುಕಕ್ಕೆ ಏನು ಬೇಕೋ ಅದಾಗ್ತದೆ. ಒಂದು ಆ್ಯಂಟಿಯಾಗೂ ಆಗ್ಬೋದು, ಇನ್ನೊಂದು ಈ ಥರನೂ ಆಗ್ಬೋದು. ಬಂದವನ್ನೆಲ್ಲ ಘಟಿಸ್ತವೆ, ಬಂದೇ ಬರ್ತವೆ. ಯಾರೋ ಈಗ ರಾಷ್ಟ್ರಪತಿ ಸ್ಥಾನಕ್ಕೆ ಹೋಗಿ ಒಬ್ಬ ಒಂದು ಪಟ್ಟು ಹಾಕ್ತಾರೆ, ಇನ್ನೊಂದು ಪಟ್ಟು ಹಾಕ್ತಾರೆ, ಇನ್ನೊಬ್ಬ ಪೈಲ್ವಾನ್ ಪಟ್ಟು ಹಾಕ್ತಾರೆ. ಯಾವ ಪಟ್ಟು ಗಟ್ಟಿಯೋ, ಯಾವ ಪಟ್ಟು ಯಶಸ್ಸಿಗೆ ಕಾರಣೋ ಅದೇ ಪಟ್ಟು ಯಶಸ್ಸಾಯ್ತಾ ಮತ್ತೆ ಟೈಮ್ ತಗೋತದೆ, ಮತ್ತೆ ಪಟ್ಟು ಬರ್ತದೆ. ನಿರಾಶೆಯ ಪ್ರಶ್ನೆನೇ ಬರಬಾರ್ದು. ಇಲ್ಲ ನಮ್ಮಲ್ಲಂತೂ ಆಯ್ತದೆ.